ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 30 ದಿನಗಳು, ಕೇವಲ 30 ದಿನಗಳಲ್ಲಿ ಇಡೀ ನಿಮ್ಮ ಜೀವನ ಬದಲಾಗಬಹುದು ಅಂತ ಅಂದರೆ ನೀವು ನಂಬ್ತೀರಾ? ನೀವು ನಂಬಲೇಬೇಕು. ಏಕೆಂದರೆ ನನ್ನ 20-25 ವರ್ಷಗಳ ಅನುಭವ ಜೊತೆಗೆ ಜೀವನದಲ್ಲಿ ಕಂಡುಕೊಂಡ ಸತ್ಯಗಳು ಅಧ್ಯಯನದ ಫಲಶ್ರುತಿಯಾಗಿ ಕೇವಲ 10-15 ನಿಮಿಷಗಳ ಸಂಚಿಕೆಯಲ್ಲಿ ಎಲ್ಲವನ್ನು ಹೇಳ್ತಾ ಇದ್ದೀನಿ. ಒಂದು ಮಾತನ್ನು ಯಾವತ್ತೂ ನಾವು ನೆನಪಿಡಬೇಕು. ಏನಪ್ಪ ಅಂದರೆ, ಮನುಷ್ಯ ಫಲಿತಾಂಶ ಸಿಗುತ್ತೋ ಬಿಡುತ್ತೋ ಬೇರೆ ವಿಚಾರ, ಪ್ರಯತ್ನ ಮಾಡದೇ ಇರೋದಿದೆಯಲ್ಲ ಅದು ಅತೀ ದೊಡ್ಡದಾದಂಥ ಅಪರಾಧ. ಪ್ರಯತ್ನ ಮಾಡಿ ಫಲಿತಾಂಶ ಸಿಗದೆ ಹೋದರೆ ಬೇಸರ ಇಲ್ಲ, ಪ್ರಯತ್ನವನ್ನೇ ಮಾಡಲಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ತಪ್ಪಿನ್ನು ಯಾವುದಿದೆ ಜೀವನದಲ್ಲಿ ಹೇಳಿ? ನಾನೀಗ ಹೇಳ್ತಾ ಇರುವಂಥ 10 ಸತ್ಯಗಳಿದಾವಲ್ಲ, ಇದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡದ್ದೇ ಆದರೆ 10ಕ್ಕೆ 10 ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. 2 ಮಾಡಲಿಕ್ಕೆ ಆಗ್ಬೋದು, 3 ಮಾಡಲಿಕ್ಕೆ ಆಗ್ಬೋದು, 4 ಮಾಡಲಿಕ್ಕೆ ಆಗ್ಬೋದು. ನಿಮ್ಮ ಇಡೀ ಜೀವನ ಪರಿವರ್ತನೆಗೊಂಡು ಬಿಡುತ್ತೆ ಅಂತಂದರೆ, ಸಕಾರಾತ್ಮಕ ಆಗಿಬಿಡುತ್ತೆ ಅಂದರೆ ಯಾರು ತಾನೇ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಹೇಳಿ? ಅಂತ 10 ಅಂಶಗಳನ್ನು ಇವತ್ತು ತಮ್ಮೆದುರಿಗೆ ಹೇಳ್ತೀನಿ. ನಿಮಗೆ ನಿಜ ಅನಿಸಿದರೆ ಇದನ್ನು ಇತರರಿಗೆ ಶೇರ್ ಮಾಡಿ. ಏಕೆಂದರೆ ನಮ್ಮ ಸುತ್ತಮುತ್ತಲು ಇರುವ ಜನ ನಮ್ಮ ಹಾಗೆ ಸಕಾರಾತ್ಮಕವಾಗಿರಬೇಕು. ಮೊದಲನೇದಾಗಿ ಹೇಳ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ನಮ್ಗೆ ಹೇಳ್ಕೊಟ್ಟಿದ್ದೆ, ಅಂದರೆ ಕೈ ಹಿಂಗೆ ಹಿಡ್ಕೊ, ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆತು ಗೋವಿಂದ, ಪ್ರಭಾತೆ ಕರದರ್ಶನಂ ಅಂತ ನಿನ್ನ ಕಣ್ಣಿಗೆ ಕೈ ತಿಕ್ಕೊಂಡು ಕಣ್ಣು ಹೊಚ್ಕೊಂಡು ನಮಸ್ಕಾರ ಮಾಡಿ ಹೇಳ್ತಾ ಇದ್ವಿ ನಾವು. ಬಹುಶಃ ನೀವು ಇದನ್ನೇ ಪಾಲಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಕಾಲಾಂತರದಲ್ಲಿ ಇದೆಲ್ಲ ಬಿಟ್ಟು ಹೋಯಿತು. ನಮ್ಮ ಜೀವನ ಎಂಥ ಸಂಕೀರ್ಣ ಆಗಿಬಿಡ್ತು ಅಂತಂದರೆ, ನಮ್ಮ ಮೂಲ ಆಶಯಗಳ ಬದುಕಿನ ಏನಿದ್ದು ಅವು ಯಾವುದನ್ನು ನಾವು ಉಳಿಸ್ಕೊಳ್ಳೇ ಇಲ್ಲ. ಮೂಲ ಪ್ರಾಕ್ಟೀಸ್ಗಳೇನಿದ್ದು ಅವು ಯಾವುದನ್ನು ಉಳಿಸ್ಕೊಳ್ಳೇ ಇಲ್ಲ. ಇಷ್ಟೆಲ್ಲ ನೀವು ಶ್ಲೋಕ ಹೇಳೋದು ಬೇಡ. ಬೆಳಗ್ಗೆ ಎದ್ದು ಪ್ರಕೃತಿಗೆ ಒಂದು ಸಲ ನಮಸ್ಕಾರ ಮಾಡಿ, ನಾವು ನಂಬಿದ ದೇವ್ರಿಗೊಂದು ನಮಸ್ಕಾರ ಮಾಡಿ, ಇವತ್ತಿಡೀ ದಿವಸ ಒಳ್ಳೆಯದಾಗಲಿ, ನನಗೆ ಒಳ್ಳೆಯದಾಗಲಿ, ನನ್ನ ಜೊತೆ ಇರೋರು ಒಳ್ಳೆಯದಾಗಲಿ, ಇಷ್ಟು ಒಂದೇ ಒಂದು ಮಾತನ್ನು ಮನಸ್ಸಿನಲ್ಲಿ ಅಂದ್ಕೊಂಡು, ಕೈಯನ್ನು ಉಜ್ಜಿಕೊಂಡು, ಕಣ್ಣಿನ ರೆಪ್ಪೆಗೆ ಹಚ್ಕೊಂಡು ಎದ್ರೆ ಹೆಂಗಿರುತ್ತೆ ಜೀವನ? ಸುಮ್ಮನೆ ಆಲೋಚನೆ ಮಾಡಿ. ಈ ಪ್ರಾಕ್ಟೀಸನ್ನು ಮಾಡಲಿಕ್ಕೆ ಏನಾದರೂ ಕಷ್ಟಪಡಬೇಕಾಗಿದೆಯಾ? ಇದರಲ್ಲಿ ಏನಾದರೂ ಕೃತಕತೆ ಇದೆಯಾ? ಇದರಿಂದ ಏನಾದರೂ ನಷ್ಟ ಇದೆಯಾ? ಇದನ್ನು ಪಾಲಿಸಬಹುದಲ್ವಾ? ನಾವು ಇದ್ಯಾವುದನ್ನು ಮಾಡೋದಿಲ್ಲ. ಆದರೆ ಈಗ ದಯವಿಟ್ಟು ಇವತ್ತಿನಿದ್ರೆ, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮುಖ ನಿಮ್ಮ ಕಣ್ಣೆದುರು ಬರ್ಬೇಕು. ಹೌದಲ್ವಾ? ನಿನ್ನೆ ರವೀಂದ್ರ ಜೋಶಿ ಅವರು ಹೇಳಿದರು, ಒಂದು ಸಲ ಕೈ ಮುಗಿದು ಎಷ್ಟು ಒಳ್ಳೆಯ ಭಾವ ನಿಮ್ಮ ಮನಸ್ಸಿನಲ್ಲಿ ಆ ಕ್ಷಣಕ್ಕೆ ಮೂಡುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ. ಸಾತ್ವಿಕತೆ ಅನ್ನೋದು ಭಾಳ ದೊಡ್ಡದಾದಂಥ ಶಕ್ತಿ. ನಾವೆಲ್ಲ ಸಾತ್ವಿಕ ಸಜ್ಜನ ಅಂದ ತಕ್ಷಣ ಭಾಳ ದೌರ್ಬಲ್ಯ ಅಂತ ತಿಳ್ಕೊಂಬಿಟ್ಟಿವಿ. ಅಲ್ಲ, ಸಾತ್ವಿಕತೆಗೆ ಅದರದೇ ಆದಂಥ ಶಕ್ತಿ ಇದೆ. ಆ ಸಾತ್ವಿಕತೆಯನ್ನು ರೂಢಿಸ್ಕೋಬೇಕು ಅಂದರೆ ಮೊದಲು ನಾವು ಪ್ರಕೃತಿಗೆ, ನಮ್ಮ ಸುತ್ತಮುತ್ತಲು ಇರುವಂಥ ಒಳ್ಳೆಯ ಜನರಿಗೋಸ್ಕರ ಒಂದು ನಮಸ್ಕಾರವನ್ನು ಮಾಡಿ ನಮ್ಮ ಜೀವನವನ್ನು ಪ್ರಾರಂಭ ಮಾಡಬೇಕು. ಸಾಧ್ಯವಾದರೆ ನಿಮಗೆ ಸಮಯ ಇದ್ದರೆ ಒಂದು ಅರ್ಧ ಗಂಟೆ ವಾಕಿಂಗು ಅಥವಾ ಸೈಕ್ಲಿಂಗು ಅಥವಾ ಯೋಗ ಅಥವಾ ಸ್ವಿಮ್ಮಿಂಗು ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಬೆಳಗ್ಗೆ ಮಾಡಿ. ಬೆಳಗ್ಗೆ ಮಾಡಲಿಕ್ಕೆ ಆಗಲಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಆಫೀಸ್ಗೆ ಹೋಗ್ಬೇಕು, ಮಕ್ಕಳು ಸ್ಕೂಲ್ ಬಿಡಬೇಕು, ಏನೇನೋ ತಾಪತ್ರ ಇದೆ ಅಂತ ಇಟ್ಕೊಳ್ಳಿ, ಬೇಗ ಎದ್ದು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ದಿನದ ಯಾವುದೋ ಒಂದು ಹೊತ್ತಿನಲ್ಲಿ ನಿಮ್ಮ ಆರೋಗ್ಯಕ್ಕಾಗಿ ಅರ್ಧ ಗಂಟೆಯನ್ನು ಮೀಸಲಿಡಿ. ನೀವು ಮಾಡಲೇಬೇಕಾದ ಕೆಲಸ ಇದು, ಮರೆಯಬೇಡಿ. ನಮ್ಮ ಜೀವನದಲ್ಲಿ ಎಂಥ ಧಾವಂತ ಇದೆ ಅಂತಂದರೆ, ಹೇಗೆ ವಯಸ್ಸಾಗಿಬಿಡುತ್ತೆ ಗೊತ್ತಾಗೋದಿಲ್ಲ. ಆದಾಗ ಆಲೋಚನೆ ಬರುತ್ತೆ, ಹೌದಲ್ವ, ಆ ಸಂದರ್ಭದಲ್ಲಿ ನಾನು ಸ್ವಲ್ಪ ಕಾಳಜಿ ತೊಗೊಂಡ್ಬಿಟ್ಟಿದ್ರೆ ಈಗ ಈ ಸಮಸ್ಯೆ ಬರ್ತಿರಲಿಲ್ಲ ಅಂತ. ಈ ಆಕಾಶ ಏರ್ಲೈನ್ಸ್ನ ಯಾವಾಗಲೂ ಉದಾಹರಣೆ, ಆಕಾಶ ಏರ್ಲೈನ್ಸ್ ಮುಖ್ಯಸ್ಥ ಈ ವೀಲ್ ಚೇರಲ್ಲಿ ಇರ್ತಾರೆ. ಸಾಯೋಕ್ಕಿಂತ ಒಂದು 15 ದಿವಸ ಮುಂಚೆ ಎದುರುಗಡೆಯಿಂದ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗ್ಲಿಕ್ಕೆ ಬರ್ತಾರೆ ಪ್ರಧಾನಮಂತ್ರಿಗಳು. ಆತನಿಗೆ ಎದ್ದು ನಿಲ್ಲಕ್ಕೆ ಆಗೋದಿಲ್ಲ. ಸಾವಿರಾರು ಕೋಟಿ ಆಸ್ತಿ ಇದೆ ರೀ. ಇಡೀ ಜೀವನ ದುಡ್ಡು ಮಾಡೋದನ್ನು ಬಿಟ್ಟು ಬೇರೆ ಏನೂ ಮಾಡಲೇ ಇಲ್ಲ ಆ ವ್ಯಕ್ತಿ, ದೊಡ್ಡ ಶೇರ್ ಬ್ರೋಕರ್. ಒಂದು ವೇಳೆ ಆತ ತನ್ನ ಆರೋಗ್ಯಕ್ಕಾಗಿ 15 ನಿಮಿಷ, ಅರ್ಧ ಗಂಟೆ ಕಾಳಜಿ ಮಾಡಿದರೆ ಹೇಗಿರ್ತಿತ್ತು ಆತನ ಕೊನೆಯ ದಿನಗಳು? ಆಲೋಚನೆ ಮಾಡಿ. ಇಂಥ ಒಂದು ಉದಾಹರಣೆಯ ಮೂಲಕ ನಾವು ಬದುಕನ್ನು ಕಲಿಬೇಕಾಗತ್ತೆ. ಬೇರೆಯವರು ಎಲ್ಲವನ್ನೂ ನಾವೇ ಅನುಭವಿಸಿ ಜೀವನದಲ್ಲಿ ಕಲಿಯೋದಲ್ಲ, ಬೇರೆಯವರು ನಮಗೆ ಪಾಠ ಆಗಬೇಕು. ಆ ರೀತಿಯ ಜೀವನ ನಮ್ಮದಾಗಬೇಕು. ಮೂರನೇದಾಗಿ, ಪ್ರತಿ ದಿವಸ ನೀವು ಯಾವ ವೃತ್ತಿಯಲ್ಲಿದೆಯೋ ಆ ವೃತ್ತಿಯಲ್ಲಿ ಕೌಶಲ್ಯವನ್ನು ರೂಢಿಸ್ಕೊಳ್ಳಿ. ಒಂದಷ್ಟು ದಿನಕ್ಕೆ ಓದಿ, ಒಂದು ಅರ್ಧ ಗಂಟೆ ಓದಿ. ಇವತ್ತು ಯಾರ ಮನೆಯಲ್ಲೂ ಸುಧಾ, ತರಂಗ, ಕಸ್ತೂರಿ, ಮಯೂರ ಬರೋದನ್ನು ನಾನು ನೋಡೇ ಇಲ್ಲ. ಎಲ್ಲರೂ ಟಿ ವಿ ಸೀರಿಯಲ್ ನೋಡ್ತೀರಿ, ಎಲ್ಲ ಮೊಬೈಲ್ ಇಟ್ಕೊಂಡಿರ್ತೀರಿ, ಓದುವ ಪರಂಪರೆಯೇ ನಿಂತು ಹೋಗ್ಬಿಟ್ಟಿದೆ. ಸಾಧ್ಯವಾದರೆ ಅರ್ಧ ಗಂಟೆ ಏನಾದರೂ ಓದಿ. ಓದಲಿಲ್ಲ ಅಂದರೆ ನಿಮ್ಮ ಮೊಬೈಲು, ಲ್ಯಾಪ್ಟಾಪು ಯಾವುದರಲ್ಲಿದೆ ಅದರಲ್ಲಿ ಕಿಂಡಲ್ ಹಾಕ್ಕೊಂಡು ಅದರಲ್ಲಿ ಅದು ಓದುವ ಅಭ್ಯಾಸ ಮಾಡಿಕೊಳ್ಳಿ. ಸಾಧ್ಯವಾದರೆ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿದುಕೊಳ್ಳಿ.
ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನೋದರ ಅರಿವು ನಿಮ್ಮಲ್ಲಿ ಇರಲಿ. ಏಕೆಂದರೆ ಇದು ಸ್ಪರ್ಧಾತ್ಮಕವಾದಂಥ ಯುಗ. ಇದು ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಹಿಂದುಳಿದು ಬಿಡಬಾರ್ದು. ನಾವು ಹಿಂದುಳಿಬಾರ್ದು ಅಂದರೆ ಅಪ್ಡೇಟ್ ಆಗಬೇಕು. ಅದಕ್ಕೊಂದು ಮಾತಿದೆ, ಟ್ರೈನಿಂಗ್ ನೆವರ್ ಸ್ಟಾಪ್ಸ್ ಅಂತ. ಭೀಮಸೇನ್ ಜೋಶಿ ಅವರು ಸಾಯುವವರೆಗೂ ರಿಯಾಜ್ ಮಾಡ್ತಾ ಇದ್ದರು. ಒಂದಷ್ಟು ಹೊತ್ತು ತಮ್ಮ ಕೌಶಲ್ಯಕ್ಕಾಗಿ ಎತ್ತಿಡಬೇಕು. ಹಾಗೆ ಮಾಡುವ ಮೂಲಕ ನೀವು ಅಪ್ಡೇಟ್ ಆಗ್ತೀರಿ. ಇನ್ನು ನೆಕ್ಸ್ಟು, ಬದುಕಿನಲ್ಲಿ ಗೋಲನ್ನು ಸೆಟ್ ಮಾಡಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಏನು ಮಾಡಿದರೆ ಬೆಳಗಿನ ಸಂಜೆವರೆಗೂ ಅಂತ 2 ಸಾಲು ಬರೀರಿ. ನಾಳೆ ಏನು ಮಾಡಬೇಕು ಅಂತ ಟು ಡೂ ಲಿಸ್ಟಲ್ಲಿ ಬರ್ಕೊಳ್ಳಿ. ನೋಡಿ, ನಾನು ಒಂದು ಡೈರಿಯನ್ನು ಇಟ್ಕೊಂಡಿದ್ದೆ. ನೋಡಿ, ಈ ಡೈರಿ ಪ್ರತಿ ದಿವಸ ನಾನು ತಪ್ಪದೇ ನಾನು ಅದಕ್ಕೆ 2 ನಿಮಿಷ 3 ನಿಮಿಷ ಅದಕ್ಕೋಸ್ಕರ ಇಟ್ಟಿರೋದು. ಬೆಳಗಿನ ಸಂಜೆ ಏನು ಮಾಡಿದೆ ಅಂತ 2 ಸಾಲಲ್ಲಿ ನನಗೆ ತಿಳಿಯುವಾಗಿ ಬರ್ತೀವಿ, ಪಬ್ಲಿಕ್ಕಿಗಲ್ಲ, ನನ್ನ ಪರ್ಸ್ನಲ್. ಇವತ್ತು ಬೆಳಗ್ಗಿಂದ 2 ಸಂಚಿಕೆಗಳನ್ನು ಮಾಡಿದೆ, ಒಂದು ಪುಸ್ತಕದ 10 ಪುಟ ಓದಿದೆ, 3 ಪುಟಗಳಷ್ಟು ಬರೆದೆ, ಹೊಸ ಪುಸ್ತಕ ಬರೀಲಿಕ್ಕೆ ಪ್ರಯತ್ನ ಮಾಡಿದೆ, ನನ್ನ ವಾರ್ಡ್ರೋಬನ್ನು ಕ್ಲೀನ್ ಮಾಡಿಕೊಂಡೆ, ಇವತ್ತು ಇಂಥವ್ರಿಗೆ ದುಡ್ಡು ಕೊಡಬೇಕಾಗಿ ದುಡ್ಡು ಕೊಟ್ಟೆ. ಇಷ್ಟನ್ನು ಟಕ 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 ಬರೆಯೋದು. ನಾಳೆ ಏನು ಮಾಡಬೇಕು ಅನ್ನೋ ಒಂದು ಲಿಸ್ಟ್ ಬರೆಯೋದು. ಅಂದ್ಕೊಂಡದ್ದೆಲ್ಲ ಮಾಡಲಿಕ್ಕಾಗೋದಿಲ್ಲ, ಯಾವುದು ಮಾಡಿದೆ ಅನ್ನೋದನ್ನು ರಾತ್ರಿ ಬರೆಯೋದು. ಇದು ಏನಂದರೆ, ನಾವು ಎಲ್ಲಿ ನಿಂತಿದ್ದೇವೆ ಅಂತ ನಮ್ಮನ್ನು ನಾವು ಅರ್ಥೈಸಿಕೊಳ್ಳಬೇಕು ಅಂತಂದರೆ ಒಂದು ಕ್ಷಣ ನಾವು ಹಿಂತಿರುಗಿ ನೋಡಬೇಕು. ಸಿಂಹಾವಲೋಕನ ಅಂತ ಹೇಳ್ತಾರೆ ಅದಕ್ಕೆ. ಸಿಂಹ ತಾನು ಎಷ್ಟು ದೂರ ಕ್ರಮಿಸಿದ್ದೇನೆ ಅಂತ ನೋಡಲಿಕ್ಕೆ ಒಂದು ಸಲ ಹಿಂಗೆ ಹಿಂತಿರ್ತದಂತೆ, ನಾನೇನಾರು ನನ್ನ ಬಾರ್ಡರ್ ದಾಟಿಬಿಟ್ನ ಅಂತ. ಹಾಗೆ ನಾವು ಏನು ಮಾಡಿದ್ದೀವಿ. ನಮ್ಮಪ್ಪ ಒಂದು ಮಾತು ಹೇಳೋರು, ಸಮುದ್ರಕ್ಕೆ ರೊಕ್ಕ ಒಗೆಯೋದಾದರೂ ಲೆಕ್ಕ ಹಾಕಿ ಒಗಿ ಅಂತ ಹೇಳಿ, ಎಷ್ಟು ಒಗದಿ ಅಂತೇಳಿ. ಅಂದರೆ ನಿಮಗೆ ಪ್ರತಿಯೊಂದು ಕೂಡ ಅದರ ಬಗ್ಗೆ ಮಾಹಿತಿ ಇರಬೇಕು. ಬೆಳಗ್ಗಿನ ಸಂಜೆವರೆಗೆ ಏನು ಮಾಡಿದ್ವಿ, ಇವತ್ತು ಮಾಡಿದ್ದು ಸರಿ ಇದೆಯಾ ತಪ್ಪಿದೆಯಾ. ನೀವು ಅವಾಗ ಯೋಚನೆ ಮಾಡ್ತೀರಿ, ಬೆಳಗ್ಗೆಯಿಂದ ಏನೂ ಮಾಡಿಲ್ಲ ನಾನು ಅಂತ ಬರೆಯೋಕ್ಕಾಗತ್ತಾ? ನಂದು ಒಂದು ಜೀವನ ಅಂತ ಅನಿಸುತ್ತೆ. ಇಲ್ಲ, ಬೆಳಗ್ಗಿಂದ ಇವತ್ತು 4 ಜನರಿಗೆ ಸಹಾಯ ಮಾಡಿದೆ, ಒಂದು ಸಾರ್ಥಕ್ಯ ಭಾವ ಬರುತ್ತೆ, ಒಂದು ಫೀಲ್ ಗುಡ್ ಮನಸ್ಸಿಗೆ ಆ ಥರ ಅನಿಸುತ್ತೆ. ಅದಕ್ಕೆ ದಯವಿಟ್ಟು ಒಂದಷ್ಟು ಸಮಯವನ್ನು ಇದಕ್ಕೋಸ್ಕರ ಎತ್ತಿಡಿ, ಮಾಡಲೇಬೇಕಾದ್ದು. ಇದಾದ ಮೇಲೆ ದಯವಿಟ್ಟು ಇದನ್ನು ಮಾತ್ರ ಮಾಡಲೇಬೇಕು. ಇವತ್ತು ಏನಾಗಿದೆ ಅಂದರೆ, ಭಾರತ ದೇಶದಲ್ಲಿ ಅತೀ ದೊಡ್ಡ ಸವಾಲು ಏನು ಗೊತ್ತಾ? ನಮ್ಮ ಡಯಟನ್ನು ಮೇಂಟೈನ್ ಮಾಡೋದೇ ನಾವು ಔಷಧಿಗಳ ಮೊರೆ ಹೋಗ್ತೀವಿ. ಆಹಾರವೇ ಔಷಧಿ ಅಂತ ನಮ್ಗೆ ಗೊತ್ತೇ ಇಲ್ಲ. ನಮಗೆ ಪಾನಿಪುರಿ ಭಾಳ ಇಷ್ಟ, ಮಸಾಲೆ ಪುರಿ ಭಾಳ ಇಷ್ಟ, ಯಾರ್ದೋ ಪಾರ್ಟಿನಲ್ಲಿ ಬೇರೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ಭಾಳ ಇಷ್ಟ, ಬಫೆ ಇದ್ದಾಗ 2 ಸಲ ಹಾಕ್ಸ್ಕೊಂಡು ಅರ್ಧ ತಿಂದು ಇನ್ನರ್ಧ ಚೆಲ್ಲಿ ಹೋಗೋದು ಭಾಳ ಇಷ್ಟ. ಇದ್ಯಾವುದೂ ಕೂಡ ನಮ್ಮ ದೇಹವನ್ನು ಚೆನ್ನಾಗಿ ಇಡಲಾರವು, ಪೋಷಿಸಲಾರವು. ವಿ ಆರ್ ಅಬ್ಯೂಸಿಂಗ್ ಅವರ್ ಬಾಡಿ. ಇದು ದೇಹ ಅನ್ನೋದು ಭಾಳ ನಿರ್ಮಲವಾದಂಥದ್ದು, ಭಾಳ ಪವಿತ್ರವಾದಂಥದ್ದು, ದೇವರು ನಮಗೆ ಕೊಟ್ಟದ್ದು. ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಸುಂದರವಾಗಿ ಇಟ್ಕೋಬೇಕು. ಇದನ್ನು ನೋಡಬಲ್ಲಾಗಿ ನೋಡಬೇಕಿದೆ. ಎಷ್ಟು ಚಂದ ಕಾಣಿಸ್ತಾನಲ್ರಿ ಅವನು, ಎಷ್ಟು ಒಳ್ಳೆಯ ಶರ್ಟ್, ನಮ್ಮ ಬೈಸಪ್ಸ್ ಹೆಂಗಿದೆ, ಹೆಂಗೆ ನಿಂತಿದ್ದಾನೆ, ಏನು ರೀ 60 ವರ್ಷ ಅಂತ ಹೆಂಗಿದೆ ನೋಡಿ, ಒಳಗೆ ಗೆರೆ ಹೊಡೆದಂಗಿದ್ದಾನೆ. ಕ್ವಶನ್ ಮಾರ್ಕ್ ಥರ ಹಿಂಗಾಗೋದಲ್ಲ. ಏನು ಮಾಡಬೇಕು? ಸರಿಯಾದ ಆಹಾರ ಕ್ರಮವನ್ನು ಇಟ್ಕೋಬೇಕು. ರಾತ್ರಿ 12:30 ಪಾರ್ಟಿ ಮುಗಿಸ್ಕೊಂಬಂದು ರಾತ್ರಿ ಎಲ್ಲ ಒದ್ದಾಡಿ 4 ಸಲ ಟಾಯ್ಲೆಟ್ ಹೋಗ್ಬಂದು ಬೆಳಗ್ಗೆ ಟಾಯ್ಲೆಟ್ ಆಗಲಾರದೆ ಪೈಲ್ಸ್ ಆಗಿ ನಮ್ಮ ಇಡೀ ಜೀವನ ದೇಹ ನಮ್ಮನ್ನು ಬೈತಾ ಇರುತ್ತೆ. ಎಷ್ಟು ನನ್ನನ್ನು ಅಬ್ಯೂಸ್ ಮಾಡ್ತಾ ಇದೆಯಾ ನೀನು, ಎಷ್ಟು ದುರುಪಯೋಗ ಮಾಡ್ಕೋತಾ ಇದೆಯಾ ಅಂತ ಬೈತಾ ಇರ್ತದೆ. ಈ ಕ್ಷಣದಿಂದ ಬೇರೆ ಏನೂ ಮಾಡಬೇಡಿ. ನೀವು ಎಲ್ಲವನ್ನು ತ್ಯಜಿಸಿ ಅಂತಲೇ ಹೇಳಲ್ಲ, ವಿರಾಗಿಯಾಗಿ ಅಂತ ಹೇಳೋದಿಲ್ಲ. ಅದಕ್ಕೊಂದು ಅಚ್ಚುಕಟ್ಟಾದಂಥದ್ದು ಸ್ವೀಟ್ ತಿಂದರೆ ಇಷ್ಟೇ ಸ್ವೀಟ್ ತಿನ್ನೋದು, ಆದಷ್ಟು ಸಕ್ಕರೆ ಅಂಶಗಳನ್ನು ಕಡಿಮೆ ಮಾಡ್ಕೊಳ್ಳೋದು, ಮಿತ ಆಹಾರ ಸೇವನೆ ಮಾಡೋದು. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಹೊಟ್ಟೆ ತುಂಬ ಎಂದೂ ನಾವು ಉಂಡೇ ಇಲ್ಲ ರೀ. ನೀವು ನಂಬ್ತಿದ್ರೆ ನಂಬರಿ, ಬಿಡ್ತಿದ್ರೆ ಬಿಡ್ರಿ. ಹೊಟ್ಟೆ ತುಂಬ ನಿಬ್ರ ಬಿಡ್ತೀರಿ, ಸಾಧ್ಯನೆಲ್ಲ ಹೆವಿ ತಿಂದ್ಬಿಟ್ಟೆ. ನಾನು ಅಂದದ್ದು ಇವತ್ತಿನ ರೆಕಾರ್ಡೇ ಇಲ್ಲ. ಅಷ್ಟು ಕಾನ್ಷಿಯಸ್ಲಿ ನಾನು ಆಹಾರವನ್ನು ಸೇವನೆ. ಹಾಗಂತ ನಾವು ಪಾರ್ಟಿಗೆ ಹೋಗಲ್ವ, ಹೋಗ್ತೀವಿ. ಹೊರಗಡೆ ಸುತ್ತಾಡಲ್ವ, ಸುತ್ತಾಡ್ತೀವಿ. ಆದರೆ ನಾನು ಏನನ್ನು ತಿಂತೀನಿ ಅನ್ನುವಂಥ ನನಗೆ ವಿವೇಕ ಇದೆ, ವಿವೇಚನೆ ಇದೆ. ಆದ್ದರಿಂದ ನಾನು ಎಷ್ಟು ಬೇಕೋ ನನ್ನ ದೇಹವನ್ನು ಪೋಷಿಸಲಿಕ್ಕೋಸ್ಕರ ಅದು ನನ್ನನ್ನು ಬೈಬಾರ್ದು, ಹಾಗೆ ಹೇಗೆ ಬೇಕೋ ಅದನ್ನು ಕಾಪಾಡ್ಕೋತೀನಿ. ಆಹಾರದ ಬಗ್ಗೆ ದಯವಿಟ್ಟು ಗಮನ ಇರಲಿ. ಯಾಕೆಂದರೆ ನಮ್ಮನ್ನು ನಂಬ್ಕೊಂಡಂಥ 5-6 ಜನ ಮನೆಯಲ್ಲಿದ್ದಾರೆ. ಮಕ್ಕಳಿರ್ತವೆ, ಹೆಂಡತಿ ಇರ್ತಾಳೆ, ತಾಯಿ ಇರ್ತಾಳೆ, ತಂದೆ ಇರ್ತಾನೆ. ಅವರೆಲ್ಲ ನಮ್ಮ ಮೇಲೆ ನಿರ್ಭರಾಗಿರ್ತಾರೆ. ನಾವು ಏನೇ ಅಬ್ಯೂಸ್ ಮಾಡಿದ್ರು ನಮ್ಮ ದೇಹಕ್ಕೆ ಅದರ ಪರಿಣಾಮ ನಮ್ಮ ಮೇಲೆ ಆಗೋದು ಅಷ್ಟೇ ಅಲ್ಲ, ಅವರೆಲ್ಲರ ಮೇಲೆ ಆಗುತ್ತೆ. ಹೌದಲ್ವ? ಯೋಚನೆ ಮಾಡಿ. ಇದಾದ ಮೇಲೆ ನಮಗೆ ತುಂಬ ಆಪ್ತರು ಅನ್ನಿಸ್ತವರು, ನಮಗೆ ಸುಖ ಕೊಡುವಂಥವ್ರು, ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದವರು, ನಮಗೆ ಒಳ್ಳೆಯದನ್ನು ಹೇಳುವಂಥ ಜನ, ಅವ್ರ ಜೊತೆ ಸಂಪರ್ಕದಲ್ಲಿರಬೇಕು ನಾವು. ಯಾವಾಗಲೂ ಅಲ್ಲ, ಭಾನುವಾರ ದಿವಸ ಒಂದು ಕರೆ ಮಾಡೋದು, ಚಿಕ್ಕಪ್ಪ ಏನು ಮಾಡ್ತಾಯಿದ್ದೆ, ಆರಾಮಿದೆಯಾ, ಭಾಳ ದಿವಸ ಆತು ಮಾತಾಡಿಲ್ಲ. ಎಷ್ಟು ಖುಷಿ ಪಡ್ತಾರೆ ಅಂದರೆ, ನಿಮಗೆ ಎಷ್ಟು ಖುಷಿ ಆಗತ್ತೆ ಅಂದರೆ,
ಇದು ಕೃತಕ ಅಲ್ಲ, ಇದು ಭಾಳ ಸಹಜವಾದದ್ದು. ನಮಗೆ ಇಷ್ಟ ಬಂದವ್ರ ಜೊತೆ ಫೋನಲ್ಲಿ ಮಾತಾಡೋದು ಕೃತಕ ಹೆಂಗ್ರಿ ಆಗತ್ತೆ? ಅದು ಅಸಲಿ ಅದು. ಆದರೆ ನಮ್ಮ ಯಾಂತ್ರಿಕ ಜೀವನ ಮತ್ತು ನಮ್ಮ ಸೆಲ್ಫ್ ಸೆಂಟರ್ಡ್ ಬದುಕು ಹೇಗಿದೆ ಅಂದರೆ, ಬೇಕಾದಾಗ ಮಾತ್ರ ನೆನಪಾಗ್ತದೆ, ಕತ್ಲಾದಾಗಲೇ ಕ್ಯಾಂಡ್ಲ್ ಹಚ್ಚೋದು ನಾವು. ಹಾಗಲ್ಲ, ಜೀವನದಲ್ಲಿ ಬೆಳಕನ್ನು ಕೊಟ್ಟವರು ಅವರೆಲ್ಲ. ಪ್ರಯಾರಿಟೈಸ್ ಯುವರ್ ಸೆಲ್ಫ್ ಕೇರ್ ಅಂತ. ನಿಮ್ಮ ಸ್ವಂತ ಬದುಕೇನಿದೆ ಇದಕ್ಕೋಸ್ಕರ ಆದ್ಯತೆಯನ್ನು ಕೊಡಿ. ಏನಾಗಿದೆ ನಮ್ಮ ಜೀವನದಲ್ಲಿ ಅಂದರೆ, ಬೆಳಗಿಂದ ರಾತ್ರಿ ಹೆಂಗಾಯಿತು, ಹೆಂಗೆ ಸಮಯ ಹೋಯ್ತು ಅಂತಲೇ ಗೊತ್ತಾಗೋದಿಲ್ಲ. ಅತಿ ಹೆಚ್ಚಿನ ಸಮಯವನ್ನು ನಾವು ಟ್ರಾಫಿಕ್ನಲ್ಲಿ ಕಳೆದ್ಬಿಡ್ತೀವಿ. ಆಮೇಲೆ ಮನೆಗೆ ಬರೋ ಹೊತ್ತಿಗೆ ಸುಸ್ತಂತ ಧುಸ್ಸಂತ ಬಿದ್ಕೊಂಡ್ಬಿಡ್ತೀವಿ. ಎಲ್ಲಿಯೂ ಕೂಡ ನಮ್ಮ ಜೀವನವೂ ಒಂದಿದೆ, ಇದಕ್ಕೋಸ್ಕರ ನಾವು ಒಂದಿಷ್ಟು ಸಮಯ ಕೊಡಬೇಕು ಅಂತ ಅಂದ್ಕೊಳ್ಳೋದೇ ಇಲ್ಲ. ವಾರಕ್ಕೊಂದು ದಿವಸ ರಜೆ ಮಾಡೋದನ್ನು ಕಲೀರಿ. ಮನೆ ಕೆಲಸ ಬೇರೆ, ಆಫೀಸ್ ಕೆಲಸ ಬೇರೆ ಅಂತ ಎರಡೂ ವಿಂಗಡಿಸಿ. ಸಾಧ್ಯವಾದಷ್ಟು ಊಟ ಮಾಡುವಾಗ, ಸ್ನೇಹಿತರಿರುವಾಗ ಮೊಬೈಲನ್ನು ಬಳಸಬೇಡಿ. ಊಟ ಮಾಡುವಾಗ ಮೊಬೈಲ್ ನೋಡ್ಕೊಂಡು ಊಟ ಮಾಡಿದರೆ ಊಟದ ಸ್ವಾದವೇ ಗೊತ್ತಾಗೋದಿಲ್ಲ. ಅವಾಗ ಮೊಬೈಲ್ ನೋಡದಿದ್ರೆ ಏನೂ ನಷ್ಟ ಆಗೋದಿಲ್ಲ. ಅಥವಾ 10 ನಿಮಿಷ ಬಿಟ್ಟು ಮೊಬೈಲ್ ನೋಡಿದರೆ ಏನೂ ಆಗೋದಿಲ್ಲ. ಏನೇ ಆಗಿದ್ದರೂ ಕೂಡ ದೇಶ ಅಂತೂ ಸುಟ್ಟು ಹೋಗೋದಿಲ್ಲ, ಅಥವಾ ನಿಮಗೇನೂ ಆಗಿಬಿಡೋದಿಲ್ಲ. ವಾರಕ್ಕೊಂದು ದಿವಸ ರಜೆ ಅಂತ ಹೇಳಿದೆ ನಾನು. ರಜೆ ಇರೋದು ಯಾಕೆ ಅಂತಂದರೆ, ನೀವು ನಿಮ್ಮ ಬದುಕಿನಲ್ಲಿ ನಿಮ್ಮ ಕಣ್ಣೆದುರಿಗೆ ನಿಮ್ಮ ಮಕ್ಕಳು ಹೆಂಗೆ ದೊಡ್ಡವರಾದರು ಅಂತ ನಿಮ್ಗೆ ಗೊತ್ತೇ ಆಗಲಾರ್ದ ಬದುಕು ಹೋಗ್ಬಿಟ್ಟಿರುತ್ತೆ. ಅವಳು ಮದುವೆಯಾಗಿ ಹೋಗ್ಬಿಡ್ತಾಳೆ, ಆಮೇಲೆ ಕಣ್ಣೀರಾಗ್ತೀರಿ. ಅಗತ್ಯ ಇಲ್ಲ. ಅವರ ಬಾಲ್ಯವನ್ನು ಅನುಭವಿಸಿ, ಅವರ ಯೌವನವನ್ನು ಜೊತೆಗೆ ಕಳೆದು ಅವ್ರ ಜೊತೆ ಸಮಯವನ್ನು ಕಳೀರಿ. ನಿಮ್ಮ ತಂದೆ ತಾಯಿ ಬದುಕಿರುವಾಗ ಅವ್ರ ಬೆಲೆನೇ ಇಲ್ಲ. ಹೊರಟು ಹೋದ್ಮೇಲೆ ನಮ್ಮಪ್ಪ ಅವನ ಜೊತೆ ಒಂದು 10 ನಿಮಿಷ ಮಾತಾಡೋಕ್ಕಾಗಿತ್ತು. ಇದ್ದಾಗ 10 ನಿಮಿಷ ಟೈಮ್ ಕೊಡಿ. ನಿಮ್ಮ ಬದುಕಿಗಾಗಿ ವಾರಕ್ಕೆ ಒಂದು ದಿವಸ ಎತ್ತಿಟ್ಬಿಡಿ. ಬದುಕು ಹೆಂಗಾಗತ್ತೆ ನೋಡಿ. ಆಮೇಲೆ ಸಮಯದ ಪರಿಪಾಲನೆ ದಯವಿಟ್ಟು ಮರಿಬೇಡಿ. ಇಷ್ಟು ನಮಗೆ ಅತ್ಯಂತ ಉದಾಸೀನ ತಾತ್ಸಾರ ಯಾವುದು ಅಂದರೆ ಸಮಯಕ್ಕೆ ಸರಿಯಾಗಿ ಹೋಗೋದು. ಭಾರತ ದೇಶದ ಅತಿ ದೊಡ್ಡದಾದಂಥ ರೋಗ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಲ್ಲದು, ಇಂಡಿಯನ್ ಸ್ಟ್ರೆಚಬಲ್ ಟೈಮ್ ಅಂತ ಹೇಳ್ತಾರೆ ಎಲ್ಲರೂ. ಈ ರೈಲ್ವೆ ಇದ್ದಂಗೆ 180 ನಿಮಿಷ ತಡವಾಗುತ್ತದೆ. 180 ನಿಮಿಷ ಅಂದರೆ 3 ಗಂಟೆ ರೀ. 112 ನಿಮಿಷ ತಡವಾಗುತ್ತದೆ. 112 ನಿಮಿಷ, ಸಾವಿರಾರು ಜನ, ಅಷ್ಟು ಜನರ ಸಮಯ ಅಪವ್ಯಯ. ಅದು ದಯವಿಟ್ಟು ಸಮಯವನ್ನು ನಿಭಾಯಿಸಿ. ಯಾರಿಗಾದರೂ ಸಮಯ ಕೊಡುವಾಗಲೇ ಅರ್ಧ ಗಂಟೆ ತಡವಾಗಿ ಕೊಡಿ. ಹೇಳಿದ ಸಮಯಕ್ಕೆ ಹೋಗಿ, ಹೇಳಿದ ಸಮಯಕ್ಕೆ ಕೆಲಸವನ್ನು ಮುಗಿಸಿ. ನೆಗ್ಲೆಕ್ಟ್ ಮಾಡಿ ಜೀವನದಲ್ಲಿ ಉದಾಸೀನ ಮಾಡೋದಿದೆಯಲ್ಲ, ಅದು ನಿಮಗೆ ನೀವು ಮಾಡಿಕೊಳ್ಳುವಂಥ ಅತಿ ದೊಡ್ಡದಾದಂಥ ತಪ್ಪು. ಅದು ಎಂದೂ ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ಎಷ್ಟು ಸಮಯ ದಿನಕ್ಕೆ ಒಂದು 5 ನಿಮಿಷ 10 ನಿಮಿಷ ಏಕಾಂತದಲ್ಲಿ ಕಳೆಯಿರಿ. ನೀವು ಪ್ರಾಣಾಯಾಮ ಮಾಡಿ, ಯೋಗ ಮಾಡಿ ಅಂತೆಲ್ಲ ಹೇಳೋದು. 10 ನಿಮಿಷ ನಿಮಗೆ ಟೈಮ್ ಕೊಟ್ಟು ಇವತ್ತು ಏನು ಮಾಡಿದೆ ಅಂತ ಆಲೋಚನೆ ಮಾಡಿ. ಬದುಕು ಬದಲಾಗತ್ತೆ. ಬದುಕು ಬದಲಾಗತ್ತೋ ಇಲ್ಲೋ ಇದಿಷ್ಟು ಕೇಳಿದ ಮೇಲೆ ದಯವಿಟ್ಟು ಕೆಳಗಡೆ ತಿಳಿಸಿ. ನಿಜ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ. ಯಾಕೆಂದರೆ ನಮ್ಮದು ಹೇಗೆ ಅಂದರೆ, ಇದು ಲರ್ನಿಂಗ್ ಅಕಾಡೆಮಿ ಇದ್ದಂಗೆ. ದಿಸ್ ಇಸ್ ಫ್ರೀ ಆನ್ಲೈನ್ ಲರ್ನಿಂಗ್ ಅಕಾಡೆಮಿ. ಈ ವಿಡಿಯೋವನ್ನು ಯಾವಾಗ ನೋಡ್ತಿರೋ ಅವಾಗ ನಿಮ್ಮಲ್ಲಿ ಒಂದು ಮೋಟಿವೇಶನ್ ಆಗಬೇಕು. ಇಲ್ಲ, ರವೀಂದ್ರ ಜೋಶಿ ನನಗೋಸ್ಕರ ಹೇಳಿದ್ದಾನೆ, 1 to 1 ಹೇಳಿದ್ದಾನೆ, ನನ್ನ ಬದುಕು ಚೇಂಜ್ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳಿದ್ದಾನೆ. ಆತ ಜೀವನದಲ್ಲಿ ಮಾಡಿರುವ ತಪ್ಪುಗಳನ್ನು ಸರಿಪಡಿಸಿಕೊಂಡು ನನಗೆ ಹೇಳಿದ್ದಾನೆ. ಆತನ ಮಾತನ್ನು ಆತನಿಗೋಸ್ಕರ ಆದರೂ ಕೇಳಬೇಕು ಅನ್ನುವಂಥ ಭಾವ ನಿಮ್ಮಲ್ಲಿ ಬರಲಿ. ಹೆಚ್ಚು ಜನರಿಗೆ ಮುಟ್ಟಿಸಿ. ಏಕೆಂದರೆ ಸಮಾಜ ಸುಂದರವಾಗಿರಬೇಕು ಅನ್ನೋದು ನನ್ನ ಸಂಕಲ್ಪ. ನಮಸ್ಕಾರ.